ಸರ್ವಸ್ತುತಿಯು ಸರ್ವಲೋಕಗಳ ಒಡೆಯನಾದ ನನ್ನನ್ನು ನಮ್ಮೆಲ್ಲರನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ಆ ಸೃಷ್ಟಿಕರ್ತನಿಗೆ ಮೀಸಲು. ಅವನ ಅಪಾರ ಅನುಗ್ರಹ ನಮ್ಮೆಲ್ಲರ ಮೇಲೆ ಸದಾ ವರ್ಷುತ್ತಿರಲಿ. ಜಮಾತೆ ಇಸ್ಲಾಮಿ ಉಳ್ಳಾಲ ಒಂದು ವಿಶೇಷ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ನಾವು ಮನುಷ್ಯನನ್ನು ಅತ್ಯುತ್ತಮ ಪ್ರಕೃತಿಯಲ್ಲಿ ಸೃಷ್ಟಿಸಿರುತ್ತೇವೆ ಎಂಬ ಕೇಂದ್ರೀಯ ವಿಷಯವನ್ನು ಮುಂದಿಟ್ಟುಕೊಂಡು ದೇರಳಕಟ್ಟೆ ಜಂಕ್ಷನ್ನಲ್ಲಿ ಕನ್ನಡದಲ್ಲಿ ಕುರ್ಆನ್ ಸಂದೇಶ ಎಂಬ ಒಂದು ಸಾರ್ವಜನಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದರ ಭಾಗವಾಗಿ ನಾವಿಂದು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇಂದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸುತ್ತಿರುವವರು ಜಮಾತೆ ಇಸ್ಲಾಮಿ ಹಿಂದ್ ಇದರ ಅಧ್ಯಕ್ಷರಾದಂತಹ ಜನಾಬ್ UA ಅಬ್ದುಲ್ ಕರೀಂ, ಅದೇ ರೀತಿ ಜಮಾತೆ ಇಸ್ಲಾಮಿ ಹಿಂದ್ ಇದರ ಕಾರ್ಯದರ್ಶಿಯಾದಂತಹ ಡಾಕ್ಟರ್ ಮೊಹಮ್ಮದ್ ಮುಬೀನ್, ಜಮಾತೆ ಇಸ್ಲಾಮಿ ಸಮಾಜ ಸೇವಾ ಘಟಕ ಇದರ ಸಂಚಾಲಕರಾಗಿರುವಂತಹ ಜನಾಬ್ ಇಸಾಕ್ ಹಸನ್, ಅದೇ ರೀತಿ ಜಮಾತೆ ಇಸ್ಲಾಮಿ ಇದರ ಉಳ್ಳಾಲ ಸದಸ್ಯರಾಗಿರುವಂತಹ ಜನಾಬ್ ಅಬ್ದುಲ್ ರಹೀಂ, ಇವರೆಲ್ಲರನ್ನು ನಾನು ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸರ್ವ ಸದಸ್ಯರನ್ನು, ವಿಶೇಷವಾಗಿ ಈ ಒಂದು ಪತ್ರಕರ್ತರ ಅಧ್ಯಕ್ಷರಾದಂತಹ ವಸಂತ್ ಕೊನಾಜಿ ಇವರನ್ನು ಕೂಡ ನಾನು ವಿಶೇಷವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಈ ಒಂದು ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶವನ್ನು ನಮ್ಮ ಮುಂದೆ ಇಡಲಿದ್ದಾರೆ ಡಾಕ್ಟರ್ ಮೊಹಮ್ಮದ್ ಮುಬೀನ್, ಕಾರ್ಯದರ್ಶಿ ಜಮಾತೆ ಇಸ್ಲಾಮಿ ಉಳ್ಳಾಲ್, ಅವರನ್ನು ನಾನು ಕೇಳಿಕೊಳ್ತಾ ಇದ್ದೇನೆ. ಪರಮ ದಯಾಮಯನು ಕರುಣಾನಿಧಿಯಾದ ನಮ್ಮೆಲ್ಲರ ಸೃಷ್ಟಿಕರ್ತನ ನಾಮದಿಂದ ಆದರಣೀಯ ಮಾಧ್ಯಮ ಮಿತ್ರರೇ, ಕಾರ್ಯಕ್ರಮದ ಹೊಣೆಗಾರರೇ, ಅಸ್ಸಲಾಂ ಅಲೈಕುಂ ವರಹಮತುಲ್ಲಾ. ತಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಅನುಗ್ರಹ ಸದಾ ವರ್ಷಿಸುತ್ತಿರಲಿ. ಈಗಾಗಲೇ ತಮಗೆ ತಿಳಿಸಿದಂತೆ ಜನವರಿ 24, 2025 ಶುಕ್ರವಾರ, ಅಂದರೆ ನಾಳೆ, ದೇರಳಕಟ್ಟೆಯ ಸಿಟಿ ಗ್ರೌಂಡ್ನಲ್ಲಿ ಕನ್ನಡದಲ್ಲಿ ಕುರಾನ್ ಸಂದೇಶ ಎಂಬ ಶೀರ್ಷಿಕೆ ಅಡಿಯಲ್ಲಿ ಸಾರ್ವಜನಿಕ ಕುರಾನ್ ಪ್ರವಚನ ಕಾರ್ಯಕ್ರಮ ನಡೆಯಲಿದೆ. ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ, ಮಾಣಿಲ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರ ಶ್ರೀಧಾಮ ಮಾಣಿಲ ಇಲ್ಲಿನ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಈ ಒಂದು ಕನ್ನಡದಲ್ಲಿ ಕುರಾನ್ ಸಂದೇಶ ಕಾರ್ಯಕ್ರಮ ನಡೆಯಲಿದ್ದು, ಮುಖ್ಯ ಪ್ರವಚನಕಾರರಾಗಿ ಜನಾಬ್ ಮೊಹಮ್ಮದ್ ಕುಂಜಿ, ಖತೀಬರು ಮಸ್ಜಿದುಲ್ ಹುದಾ ತೊಕ್ಕೋಟು, ಇವರು ಶಾಂತಿ ಪ್ರಕಾಶನ ಮಂಗಳೂರು ಇದರ ವ್ಯವಸ್ಥಾಪಕರು ಕೂಡ ಆಗಿದ್ದಾರೆ. ಅನೇಕ ಕಡೆಗಳಲ್ಲಿ ಕುರಾನ್ ಪ್ರವಚನವನ್ನು ಇವರು ನೀಡಿದ್ದಾರೆ. ನಾಳೆ ಇವರು ಕುರಾನ್ ಸಂದೇಶವನ್ನು ನೀಡಲಿದ್ದಾರೆ. ಮತ್ತು ಮುಖ್ಯ ಅತಿಥಿಯಾಗಿ ಶ್ರೀ ಆಲ್ವಿನ್ ಡಿಸೋಜಾ, ರಾಜ್ಯಾಧ್ಯಕ್ಷರು, ಅಖಿಲ ಭಾರತ ಕ್ರೈಸ್ತ ಒಕ್ಕೂಟ, ಇವರು ಭಾಗವಹಿಸಲಿದ್ದಾರೆ. ಮತ್ತು ಗೌರವ ಉಪಸ್ಥಿತಿಯಾಗಿ ಶ್ರೀ ಪ್ರಸಾದ್ ರೈ ಕಲ್ಲಿಮಾರ್, ಅಧ್ಯಕ್ಷರು, ಸದ್ಭಾವನಾ ವೇದಿಕೆ ಉಳ್ಳಾಲ, ಡಾಕ್ಟರ್ ಅಬ್ದುಲ್ ಶಕೀಲ್, ಸ್ಥಾಪಕಾಧ್ಯಕ್ಷರು, ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್, ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಅಧ್ಯಕ್ಷರು, ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರಳಕಟ್ಟೆ, ಜನಾಬ್ ಸೈಯದ್ ಅಲಿ, ಅಧ್ಯಕ್ಷರು, ಮನಾರುಲ್ ಹುದಾ ಮಸ್ಜಿದ್ ಗ್ರೀನ್ ಗ್ರೌಂಡ್ ದೇರಳಕಟ್ಟೆ, ಶ್ರೀ ರವೀಂದ್ರ ರೈ, ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಮುಖ್ಯೋಪಾಧ್ಯಾಯರು, ಹರೇಕಳ ವಿದ್ಯಾಸಂಸ್ಥೆ, ಜನಾಬ್ PM ಅಬ್ಬಾಸ್ ಹಾಜಿ, ಅಧ್ಯಕ್ಷರು, ರಹಮಾನಿಯಾ ಜುಮಾ ಮಸೀದಿ ನಟೇಕಲ್, ಜನಾಬ್ ಮೊಹಮ್ಮದ್ ಯಾಸೀನ್ ಡಿ, ಅಧ್ಯಕ್ಷರು, ಉಮರ್ ಬಿನ್ ಖತ್ತಾಬ್ ಜುಮಾ ಮಸೀದಿ ದೇರಳಕಟ್ಟೆ, ಇವರೆಲ್ಲರೂ ಕೂಡ ಗೌರವ ಉಪಸ್ಥಿತಿಯಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಸರ್ವ ಸ್ತ್ರೀ ಪುರುಷರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಲಾಗಿದೆ. ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಕೂಡ ಈ ಒಂದು ಸಾರ್ವಜನಿಕ ಕುರಾನ್ ಪ್ರವಚನದಲ್ಲಿ ಭಾಗವಹಿಸಬೇಕು. ಕುರಾನ್ನ ಬಗ್ಗೆ ನಾವು ಮೊದಲು ತಿಳಿಯಬೇಕಾದದ್ದು, ಈ ಪವಿತ್ರ ಕುರಾನ್ ಇದು ಮಾನವ ನಿರ್ಮಿತ ಗ್ರಂಥ ಅಲ್ಲ, ಮನುಷ್ಯನು ರಚಿಸಿದಂತಹ ಗ್ರಂಥ ಅಲ್ಲ. ಪವಿತ್ರ ಕುರಾನ್ ಇದು ದೇವನ ವಚನವಾಗಿದೆ. ನಮ್ಮ ಸೃಷ್ಟಿಕರ್ತನು ಮನುಷ್ಯನ ಮಾರ್ಗದರ್ಶನಕ್ಕಾಗಿ
ತನ್ನ ಅಂತಿಮ ಪ್ರವಾದಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮುಖಾಂತರ ಈ ಜಗತ್ತಿಗೆ ನೀಡಿದಂತಹ ಮಾರ್ಗದರ್ಶನವಾಗಿದೆ, ದೈವಿಕ ವಾಣಿಯಾಗಿದೆ ಪವಿತ್ರ ಕುರಾನ್. 1400 ವರ್ಷಗಳ ಹಿಂದೆ ಅವತೀರ್ಣಗೊಂಡಂತಹ ಈ ಪವಿತ್ರ ಕುರಾನ್ ಇಂದಿಗೂ ಕೂಡ ಅದೇ ರೂಪದಲ್ಲಿ ಯಾವುದೇ ಮನುಷ್ಯನ ಹಸ್ತಕ್ಷೇಪಕ್ಕೆ ಒಳಗಾಗದೆ ಇಂದಿಗೂ ಕೂಡ ಅದು ಮೂಲ ರೂಪದಲ್ಲಿ ಇದೆ. ಅದರ ಯಾವುದೇ ವಾಕ್ಯದಲ್ಲಾಗಲಿ, ಅದರ ಯಾವುದೇ ಪದದಲ್ಲಾಗಲಿ, ಯಾವುದೇ ಅಕ್ಷರದಲ್ಲೇ ಆದರೂ ಅದರಲ್ಲಿ ನಮಗೆ ಇಂದು ವ್ಯತ್ಯಾಸವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದು ತನ್ನ ಮೂಲ ರೂಪದಲ್ಲಿ ಇದೆ ಪವಿತ್ರ ಕುರಾನ್. ಅದು ಇದರ ಒಂದು ವಿಶೇಷತೆಯಾಗಿದೆ. ಅಷ್ಟು ಮಾತ್ರವಲ್ಲ, ಪವಿತ್ರ ಕುರಾನ್ ಇದೊಂದು ಸಮಗ್ರ ಗ್ರಂಥವಾಗಿದೆ. ಅಂದರೆ ಪವಿತ್ರ ಕುರಾನ್ ಮನುಷ್ಯ ಜೀವನದ ಎಲ್ಲ ಕ್ಷೇತ್ರಗಳಿಗೆ ಮಾರ್ಗದರ್ಶನವನ್ನು ನೀಡಿದೆ. ನಾವು ಇನ್ನಿತರ ಗ್ರಂಥಗಳನ್ನು ತೆಗೆದು ನೋಡಿದರೆ ಅದು ಮನುಷ್ಯನ ಯಾವುದಾದ್ರೂ ಒಂದು ಸೀಮಿತವಾದಂತಹ ಕ್ಷೇತ್ರಕ್ಕೆ ಅದು ಮಾರ್ಗದರ್ಶನವನ್ನು ನೀಡುತ್ತದೆ. ಆದರೆ ಪವಿತ್ರ ಕುರಾನ್ ಆ ರೀತಿಯಲ್ಲ. ಮನುಷ್ಯ ಜೀವನದ ಎಲ್ಲ ರಂಗಗಳಿಗೂ ಕೂಡ ಪವಿತ್ರ ಕುರಾನ್ ಮಾರ್ಗದರ್ಶನವನ್ನು ಮಾಡಿದೆ. ಅದು ವೈಯಕ್ತಿಕವಾಗಿರಲಿ, ಅದು ಕೌಟುಂಬಿಕವಾಗಿರಲಿ, ಸಾಮಾಜಿಕವಾಗಿರಲಿ, ಆರ್ಥಿಕವಾಗಿರಲಿ, ರಾಜಕೀಯವಾಗಿರಲಿ, ಆಧ್ಯಾತ್ಮಿಕವಾಗಿರಲಿ, ಯಾವುದೇ ಕ್ಷೇತ್ರವನ್ನು ನೀವು ತೆಗೆದು ನೋಡಿದರೆ ನಿಮಗೆ ಪವಿತ್ರ ಕುರಾನ್ನಲ್ಲಿ ಅದಕ್ಕೆ ತಕ್ಕುದಾದಂತಹ ಸ್ಪಷ್ಟವಾದಂತಹ ಮಾರ್ಗದರ್ಶನವನ್ನು ತಮಗೆ ಕಾಣಲಿಕ್ಕೆ ಸಾಧ್ಯ ಇದೆ. ಇದು ಕೂಡ ಪವಿತ್ರ ಕುರಾನ್ನ ಒಂದು ದೊಡ್ಡ ವಿಶೇಷತ್ವವಾಗಿದೆ. ಅಂದರೆ ಪವಿತ್ರ ಕುರಾನ್ ಸಮಗ್ರವಾದಂತಹ ಒಂದು ಗ್ರಂಥವಾಗಿದೆ ಅಂತೇಳಿ. ಮತ್ತು ಪವಿತ್ರ ಕುರಾನ್ ಸಾರ್ವಕಾಲಿಕವಾದಂತಹ ಒಂದು ಗ್ರಂಥ. ನಾನು ಈಗಾಗಲೇ ಹೇಳಿದೆ, 6ನೇ ಶತಮಾನದಲ್ಲಿ ಈ ಪವಿತ್ರ ಕುರಾನ್ ಅವತೀರ್ಣಗೊಂಡಿತು. 1400 ವರ್ಷಗಳ ಹಿಂದೆ ಅವತೀರ್ಣಗೊಂಡಂತಹ ಪವಿತ್ರ ಕುರಾನ್ ಇಂದಿಗೂ ಕೂಡ ಅದು ಪ್ರಸ್ತುತವಾಗಿದೆ, ಇಂದಿಗೂ ಕೂಡ ಅದು ರೆಲೆವೆಂಟ್ ಆಗಿದೆ. ಅದರ ಎಲ್ಲ ಬೋಧನೆಗಳು, ಅದರ ಎಲ್ಲ ಸಂದೇಶಗಳು ಇಂದಿಗೂ ಕೂಡ ಜನರಿಗೆ ಅಳವಡಿಸಲಿಕ್ಕೆ ಯೋಗ್ಯವಾದಂತಹ ರೀತಿಯಲ್ಲಿ ಇದೆ. ಅದರಲ್ಲಿ ಯಾವುದೇ ಮಾರ್ಪಾಟು ಮಾಡಬೇಕಾಗಿಲ್ಲ. ಆದ ಕಾರಣ ಅದು ಯಾರದೇ ಹಸ್ತಕ್ಷೇಪಕ್ಕೆ ಒಳಗಾಗದೆ ಇಂದಿಗೂ ಕೂಡ ಅದು ತನ್ನ ಮೂಲ ರೂಪದಲ್ಲಿದೆ. ಇದು ಸಾರ್ವಕಾಲಿಕವಾದಂತಹ ಒಂದು ಗ್ರಂಥ. ಅದೇ ರೀತಿ ಪವಿತ್ರ ಕುರಾನ್ ಸಾರ್ವತ್ರಿಕವಾದಂತಹ ಒಂದು ಗ್ರಂಥ. ಯಾವುದೇ ಒಂದು ಜನ ಸಮುದಾಯಕ್ಕೆ ಅದು ಸೀಮಿತವಾಗಿಲ್ಲ, ಯಾವುದೇ ಒಂದು ಧರ್ಮದ ಅನುಯಾಯಿಗಳಿಗೆ ಮಾತ್ರ ಅದು ಸೀಮಿತವಾದಂತಹ ಒಂದು ಗ್ರಂಥ ಅಲ್ಲ. ಅದರ ಮಾರ್ಗದರ್ಶನ ಅದು ಸಾರ್ವತ್ರಿಕವಾಗಿದೆ. ಎಲ್ಲ ಧರ್ಮದವರಿಗೆ, ಎಲ್ಲ ಜನ ವಿಭಾಗದವರಿಗೆ ಅದರಲ್ಲಿ ಮಾರ್ಗದರ್ಶನ ಇದೆ. ಅವರ ಇಹಪರ ವಿಜಯಕ್ಕೆ ಕಾರಣವಾಗುವಂತಹ ಎಲ್ಲ ಉಪದೇಶಗಳು ಪವಿತ್ರ ಕುರಾನಲ್ಲಿ ತಮಗೆ ಕಾಣಲಿಕ್ಕೆ ಸಾಧ್ಯ ಇದೆ. ಈ ರೀತಿ ಪವಿತ್ರ ಕುರಾನ್ ಸಮಗ್ರವಾದಂತಹ ಒಂದು ಗ್ರಂಥ, ಸಾರ್ವಕಾಲಿಕವಾದಂತಹ ಒಂದು ಗ್ರಂಥ, ಸಾರ್ವತ್ರಿಕವಾದಂತಹ ಒಂದು ಗ್ರಂಥವಾಗಿದೆ. ಮತ್ತು ಪವಿತ್ರ ಕುರಾನ್ನಲ್ಲಿ ಅನೇಕ ವೈಜ್ಞಾನಿಕ ಸಂಗತಿಗಳಿದೆ. ಪವಿತ್ರ ಕುರಾನ್ನಲ್ಲಿ ಸುಮಾರು 1000ದಷ್ಟು ಸೂಕ್ತಗಳು ವಿಜ್ಞಾನದ ಬಗ್ಗೆ ಅದು ಮಾತನಾಡ್ತದೆ. ವೈಜ್ಞಾನಿಕ ಅದ್ಭುತಗಳನ್ನು, ಸಂಗತಿಗಳನ್ನು ನಮಗೆ ಪವಿತ್ರ ಕುರಾನ್ನಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಮೋಡದ ಬಗ್ಗೆ, ಮೋಡ ಹೇಗೆ ಉಂಟಾಗ್ತದೆ, ಅದರಿಂದ ಯಾವ ರೀತಿ ಮಳೆ ಸುರಿಯುತ್ತದೆ, ತಾಯಿಯ ಗರ್ಭಾಶ್ರಯದಲ್ಲಿ ಭ್ರೂಣದ ಬೆಳವಣಿಗೆ ಅದು ಯಾವ ರೀತಿ ಬೆಳವಣಿಗೆಯನ್ನು ಹೊಂದುತ್ತದೆ, ಈ ರೀತಿ ವಿಜ್ಞಾನಕ್ಕೆ ಸಂಬಂಧಪಟ್ಟದಂತಹ ಸಾಗರದ ಬಗ್ಗೆ, ಗಾಳಿಯ ಬಗ್ಗೆ, ಮಾರುತದ ಬಗ್ಗೆ, ಸಮುದ್ರದ ಬಗ್ಗೆ, ಪ್ರಾಣಿ ಪಕ್ಷಿಗಳ ಬಗ್ಗೆ, ಮರಗಳ ಬಗ್ಗೆ, ಸೂರ್ಯ ಚಂದ್ರನ ಬಗ್ಗೆ, ಭೂಮಿಯ ಬಗ್ಗೆ, ಈ ರೀತಿ ವಿಜ್ಞಾನದ ಯಾವೆಲ್ಲ ಶಾಖೆಗಳಿದೆಯೋ ಆ ಎಲ್ಲ ಶಾಖೆಗಳ ಬಗ್ಗೆ ಬಹಳ ನಿಖರವಾದಂತಹ ಮಾಹಿತಿಯನ್ನು ನಮಗೆ ಪವಿತ್ರ ಕುರಾನ್ನಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಈ ರೀತಿ ವೈಜ್ಞಾನಿಕ ಸಂಗತಿಗಳನ್ನು ಕೂಡ ಪವಿತ್ರ ಕುರಾನ್ ವಿವರಿಸಿದೆ. ಮತ್ತು ವಿಶೇಷವಾಗಿ ಮನುಷ್ಯನ ಜೀವನದ ಉದ್ದೇಶ, ಇದು ಪ್ರತಿಯೊಬ್ಬರಲ್ಲಿ ಕೂಡ ಇರುವಂತಹ ಒಂದು ಪ್ರಶ್ನೆಯಾಗಿದೆ. ನಾನು ಯಾರು, ನಾನು ಯಾಕಾಗಿ ಇಲ್ಲಿಗೆ ಬಂದಿದ್ದೇನೆ, ನಾನು ಇಲ್ಲಿ ಮಾಡಬೇಕಾದಂತಹ ಹೊಣೆಗಾರಿಕೆಗಳೇನು, ನನ್ನ ಜೀವನದ ಉದ್ದೇಶ ಏನು, ನನ್ನ ಕರ್ತವ್ಯಗಳೇನು, ನಾನು ಯಾವ ರೀತಿ ಈ ಲೋಕದಲ್ಲಿ ಬದುಕಬೇಕು, ಮರಣ ಅಂತ ಹೇಳಿದ್ರೇನು, ಮರಣಾನಂತರದ ಜೀವನ, ಮರಣದ ಬಳಿಕ ಏನಾಗಲಿಕ್ಕಿದೆ, ಇದು ಪ್ರತಿಯೊಬ್ಬರ ಮನಸ್ಸಲ್ಲಿ ಉಂಟಾಗುವಂತಹ ಪ್ರಶ್ನೆಗಳು. ಇದಕ್ಕೆ ಬಹಳ ನಿಖರವಾದಂತಹ ಸ್ಪಷ್ಟವಾದಂತಹ ಉತ್ತರವನ್ನು ಪವಿತ್ರ ಕುರಾನ್ ನೀಡಿದೆ. ನಿನ್ನ ಸೃಷ್ಟಿಕರ್ತ ಯಾರು, ನಿನ್ನನ್ನು ಇಲ್ಲಿ ಸೃಷ್ಟಿಸಿದವನು ಯಾರು, ನೀನು ಈ ಭೂಲೋಕದಲ್ಲಿ ಯಾವ ರೀತಿ ಬದುಕಬೇಕು, ಮರಣ ಅಂತ ಹೇಳಿದ್ರೇನು, ಮರಣಾನಂತರದ ಜೀವನ ಅದು ಹೇಗಿರ್ತದೆ, ಇದೆಲ್ಲವನ್ನು ಕೂಡ ಬಹಳ ಸ್ಪಷ್ಟವಾಗಿ ಪವಿತ್ರ ಕುರಾನ್ನಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಆದ ಕಾರಣ ಪವಿತ್ರ ಕುರಾನ್ ಇದೊಂದು ಕೈಪಿಡಿಯಾಗಿದೆ, ಇದೊಂದು ಕ್ಯಾಟ್ಲಾಗ್ ಆಗಿದೆ, ಇದೊಂದು ಯೂಸರ್ ಮ್ಯಾನಲ್ ಆಗಿದೆ. ನೀವು ಯಾವುದೇ ಒಂದು ವಸ್ತುವನ್ನು ನೀವು ಖರೀದಿಸಿದರೆ ಅದರ ಜೊತೆಗೆ ಒಂದು ಯೂಸರ್ ಮ್ಯಾನಲ್ ಅನ್ನು ನಿಮಗೆ ನೀಡಲಾಗ್ತದೆ. ಕ್ಯಾಟ್ಲಾಗ್ ಅಂತ ಹೇಳಿ ಹೇಳ್ತೇವೆ, ಕೈಪಿಡಿ ಅಂತ ಹೇಳಿ ಹೇಳ್ತೇವೆ. ನಾವು ಆ ಕೈಪಿಡಿಯನ್ನು ಉಪಯೋಗಿಸಿ
ಆ ವಸ್ತುಗಳನ್ನು ನಾವು ಚಲಾಯಿಸ್ತೇವೆ, ಇಲ್ಲದಿದ್ದರೆ ಅದನ್ನು ಉಪಯೋಗಿಸ್ತೇವೆ. ಅದೇ ರೀತಿ ಮನುಷ್ಯ ಎನ್ನುವುದು ಇದು ದೇವನ ಅತ್ಯುತ್ಕೃಷ್ಟವಾದಂತಹ ಒಂದು ಸೃಷ್ಟಿ. ಈ ಸೃಷ್ಟಿಗೆ ದೇವನು ಯೂಸರ್ ಮ್ಯಾನುವಲ್ ಅನ್ನು ನೀಡಿದ್ದಾನೆ, ಒಂದು ಕೈಪಿಡಿಯನ್ನು ನೀಡಿದ್ದಾನೆ, ಕೆಟ್ಲಾಕ್ ಅನ್ನು ನೀಡಿದ್ದಾನೆ. ಅದಾಗಿದೆ ಪವಿತ್ರ ಕುರಾನ್. ನಮ್ಮ ಕೈಕಾಲುಗಳು ಹೇಗೆ ಚಲಿಸಬೇಕು, ನನ್ನ ಕಣ್ಣು ಅದು ಯಾವುದನ್ನು ನೋಡಬೇಕು, ಯಾವುದನ್ನು ನೋಡಬಾರದು, ಕಿವಿಯ ಮೂಲಕ ನೀವು ಏನನ್ನು ಕೇಳಬೇಕು, ಏನನ್ನು ಕೇಳಬಾರದು, ಮನಸ್ಸಿನಲ್ಲಿ ನೀವು ಏನು ಯೋಚಿಸಬೇಕು, ಏನು ಯೋಚಿಸಬಾರದು, ಈ ರೀತಿ ಪ್ರತಿಯೊಂದು ಕೂಡ ಪವಿತ್ರ ಕುರಾನ್ನಲ್ಲಿ ನಮಗೆ ಮಾರ್ಗದರ್ಶನ ಇದೆ. ಈ ರೀತಿ ಪವಿತ್ರ ಕುರಾನ್ ಅದೊಂದು ಕೈಪಿಡಿಯಾಗಿದೆ, ಮನುಷ್ಯನ ಕೈಪಿಡಿಯಾಗಿದೆ. ಈ ಭೂಮುಖದಲ್ಲಿ ಓರ್ವ ಮನುಷ್ಯ ಯಶಸ್ವಿಯಾಗಿ ಯಾವ ರೀತಿ ಬದುಕಬಹುದು ಅಂತ ಹೇಳಿ ತೋರಿಸಿಕೊಡುವಂತಹ ಒಂದು ಮಹಾನ್ ಗ್ರಂಥವಾಗಿದೆ ಪವಿತ್ರ ಕುರಾನ್. ಈ ರೀತಿ ಮನುಷ್ಯನಿಗೆ ಬಹಳ ಸೂಕ್ತವಾದಂತಹ ಮಾರ್ಗದರ್ಶನವನ್ನು ನಮಗೆ ಇದರಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಅದೇ ರೀತಿ ಪವಿತ್ರ ಕುರಾನ್ ಎಲ್ಲರ ಹಕ್ಕು ಬಾಧ್ಯತೆಗಳ ಬಗ್ಗೆ ವಿವರಿಸಿದೆ. ಪ್ರತಿಯೊಬ್ಬರಿಗೂ ಕೂಡ ಹಕ್ಕು ಬಾಧ್ಯತೆಗಳಿದೆ. ಅದೆಲ್ಲವನ್ನು ಕೂಡ ಪವಿತ್ರ ಕುರಾನ್ ಬಹಳ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದೆ. ತಂದೆ ತಾಯಿಗಳ ಹಕ್ಕು ಬಾಧ್ಯತೆಗಳೇನು, ಪತಿ ಪತ್ನಿಯರ ಹಕ್ಕು ಬಾಧ್ಯತೆಗಳೇನು, ಮಕ್ಕಳ ಹಕ್ಕು ಬಾಧ್ಯತೆಗಳೇನು, ಸಹೋದರ ಸಹೋದರಿಯರ ಹಕ್ಕು ಬಾಧ್ಯತೆಗಳೇನು, ನೆರೆಹೊರೆಯವರ ಹಕ್ಕು ಬಾಧ್ಯತೆಗಳೇನು, ದೇಶ ಬಾಂಧವರ ಹಕ್ಕು ಬಾಧ್ಯತೆಗಳೇನು, ಇದೆಲ್ಲವನ್ನು ಕೂಡ ಬಹಳ ಸ್ಪಷ್ಟವಾಗಿ ನಾವು ಅವರ ಜೊತೆಗೆ ಯಾವ ರೀತಿ ವ್ಯವಹರಿಸಬೇಕು, ತಂದೆ ತಾಯಿಗಳನ್ನು ಯಾವ ರೀತಿ ಗೌರವಿಸಬೇಕು, ನಮ್ಮ ಗುರು ಹಿರಿಯವರಿಗೆ ನಾವು ಯಾವ ರೀತಿ ಅವರನ್ನು ಗೌರವಿಸಬೇಕು, ನಮ್ಮ ನೆರೆಹೊರೆಯವರೊಂದಿಗೆ ನಮ್ಮ ವರ್ತನೆ ಹೇಗಿರಬೇಕು, ನಮ್ಮ ದೇಶ ಬಾಂಧವರು, ನಮ್ಮ ಸಹೋದ್ಯೋಗಿಗಳು ಅವರೊಂದಿಗೆ ನಮ್ಮ ವರ್ತನೆ ಹೇಗಿರಬೇಕು, ನಮ್ಮ ಒಡನಾಟ ಹೇಗಿರಬೇಕು, ಎಲ್ಲವನ್ನು ಬಹಳ ಸುಂದರವಾಗಿ ಬಹಳ ಸ್ಪಷ್ಟವಾಗಿ ನಮಗೆ ಈ ಪವಿತ್ರ ಕುರಾನ್ನಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಮತ್ತು ಪವಿತ್ರ ಕುರಾನನ್ನು ಓದಿದಂತಹ ದೊಡ್ಡ ದೊಡ್ಡ ದಾರ್ಶನಿಕರು, ಬುದ್ಧಿಜೀವಿಗಳು ಅವರು ಅದರಿಂದ ಪ್ರೇರಿತರಾಗಿದ್ದಾರೆ. ಉದಾಹರಣೆಗೆ ಮಹಾತ್ಮ ಗಾಂಧೀಜಿಯವರು ಪವಿತ್ರ ಕುರಾನ್ನ ಬಗ್ಗೆ ಹೇಳ್ತಾರೆ. ಅವರು ಹೇಳ್ತಾರೆ, ಪವಿತ್ರ ಕುರಾನ್ನ ಆ ಒಂದು ಶಾಂತಿ ಮತ್ತು ದಯೆ ಮತ್ತು ಸರಳತೆ, ಆ ಒಂದು ಪ್ರತಿಪಾದನೆ ಅದು ನನ್ನನ್ನು ಆಕರ್ಷಿಸಿತು ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಅದೇ ರೀತಿ ಜಾರ್ಜ್ ಬರ್ನಾರ್ಡ್ ಶಾ ಅವರು ಹೇಳ್ತಾರೆ, ಪವಿತ್ರ ಕುರಾನನ್ನು ಓದಿದ ಬಳಿಕ ನನಗೆ ಗೊತ್ತಾಯಿತು ನಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅದು ಪವಿತ್ರ ಕುರಾನ್ ಆಗಿದೆ ಅಂತೇಳಿ. ಪವಿತ್ರ ಕುರಾನ್ನಲ್ಲಿ ಮನುಷ್ಯನ ಎಲ್ಲ ಸಮಸ್ಯೆಗಳಿಗೆ ನಮಗೆ ಪರಿಹಾರವನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಅವರು ಹೇಳ್ತಾರೆ. ಮತ್ತು ಕಾರ್ಲೈಲ್ ಅವರು ಹೇಳ್ತಾರೆ, ಥಾಮಸ್ ಕಾರ್ಲೈಲ್ ಅವರು ಹೇಳ್ತಾರೆ, ಪವಿತ್ರ ಕುರಾನ್ನಲ್ಲಿ ನನಗೆ ಪವಿತ್ರ ಕುರಾನ್ನ ಆ ಸಮಾನತೆಯ ಆ ಬೋಧನೆಗಳು ಅದು ನನ್ನನ್ನು ಹೆಚ್ಚು ಆಕರ್ಷಿಸಿತು ಅಂತ ಹೇಳಿ ಅವರು ಹೇಳ್ತಾರೆ. ಈ ರೀತಿ ಅನ್ನಿ ಬೆಸೆಂಟ್ ದೊಡ್ಡ ದೊಡ್ಡ ಮೇಧಾವಿಗಳು, ದಾರ್ಶನಿಕರು ಪವಿತ್ರ ಕುರಾನನ್ನು ಅಧ್ಯಯನ ನಡೆಸಿ ಬಹಳ ಮೆಚ್ಚುಗೆಯ ಮಾತುಗಳನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಮತ್ತು ಅನೇಕ ವಿಜ್ಞಾನಿಗಳು ತಮ್ಮ ರಿಸರ್ಚ್ಗೆ, ತಮ್ಮ ಸಂಶೋಧನೆಗಳಿಗೆ ಬೇಕಾದಂತಹ ಅನೇಕ ಸಂಗತಿಗಳು ಅವರಿಗೆ ಪವಿತ್ರ ಕುರಾನಲ್ಲಿ ಸಿಕ್ಕಿದ್ದು ಮಾತ್ರವಲ್ಲ, ಅವರು ಬಹಳ ಸೋಜಿಕವನ್ನು ಅವರು ವ್ಯಕ್ತಪಡಿಸ್ತಾರೆ. ಅವರು ಹೇಳ್ತಾರೆ, ಈ ವಿಜ್ಞಾನಿಗಳೆಲ್ಲ 1400 ವರ್ಷಗಳ ಹಿಂದೆ ಈ ವಿಜ್ಞಾನಿಗೆ ಸಂಬಂಧಪಟ್ಟಂತೆ ಇಂತಹ ವಿಷಯಗಳೆಲ್ಲ ಇದರಲ್ಲಿ ಪ್ರಸ್ತಾಪಿಸಲಾಗಿದೆಯಲ್ಲ, ಆಧುನಿಕ ಕಾಲದಲ್ಲಿ ರೀಸೆಂಟ್ 20th ಸೆಂಚುರಿನಲ್ಲಿ ಕೆಲವೊಂದು ರಿಸರ್ಚ್ ನಡೆದಿತ್ತು, ಅದನ್ನು ಕಂಡುಹಿಡಿಯಲಾಗಿತ್ತು. ಅವರ ಸ್ಟೇಟ್ಮೆಂಟ್ ಏನಂತ ಹೇಳಿದರೆ, ಅವರು ಫೈನಲ್ ಏನಂತ ಹೇಳಿದ್ದು ಏನಂತ ಹೇಳಿದ್ರೆ, ಈ ಪವಿತ್ರ ಕುರಾನ್ ಇದು ಮನುಷ್ಯ ನಿರ್ಮಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಯಾಕೆಂದ್ರೆ ಇದು ವಿಜ್ಞಾನದ ನಿಖರವಾದಂತಹ ಸಂಗತಿಗಳು ಪವಿತ್ರ ಕುರಾನಲ್ಲಿ ಆದ ಕಾರಣ ಇದು ಖಂಡಿತವಾಗಿಯೂ ಇದು ದೈವಿಕವಾದಂತಹ ಒಂದು ಗ್ರಂಥವಾಗಿದೆ ಅಂತ ಹೇಳಿ, ದೇವನ ಒಂದು ವಾಣಿಯಾಗಿದೆ ಅಂತ ಹೇಳಿ ಅವರೆಲ್ಲರೂ ಕೂಡ ಅದನ್ನು ಒಪ್ಪಿಕೊಂಡಿದ್ದಾರೆ. ಸೊ ಒಟ್ಟಿನಲ್ಲಿ ಇದು ಸರ್ವ ಮನುಷ್ಯರಿಗೆ ಅನ್ವಯವಾಗುವಂತಹ ಒಂದು ಗ್ರಂಥ ಆದ ಕಾರಣ ಇಂತಹ ಒಂದು ಸಾರ್ವಜನಿಕ ಕುರಾನ್ ಪ್ರವಚನವನ್ನು ಹಮ್ಮಿಕೊಂಡಿದ್ದೇವೆ. ನಾಳೆ ಎಲ್ಲರಿಗೂ ಕೂಡ ಇದರಲ್ಲಿ ಪ್ರಯೋಜನ ಇದೆ. ಕೇವಲ ಒಂದು ಸಮುದಾಯವನ್ನು ಇಟ್ಟುಕೊಂಡು ಮಾಡಿದ್ದಲ್ಲ. ಎಲ್ಲ ಹಿಂದೂ ಕ್ರೈಸ್ತ, ಅದೇ ರೀತಿ ಮುಸ್ಲಿಮರು, ದೇವನನ್ನು ನಂಬುವವರು ನಂಬದವರು ಎಲ್ಲರಿಗೂ ಕೂಡ ಪವಿತ್ರ ಕುರಾನ್ನಲ್ಲಿ ಸ್ಪಷ್ಟವಾದಂತಹ ಮಾರ್ಗದರ್ಶನ ಇದೆ. ಮಹಿಳೆಯರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ಥಳಾವಕಾಶವನ್ನು ನಾವು ಮಾಡಿದ್ದೇವೆ. ವಿಶೇಷವಾಗಿ ಎತ್ತಿ ಹೇಳುವಂತಹದ್ದು, ನಾಳೆಯ ಸಾನ್ನಿಧ್ಯವನ್ನು ವಹಿಸುವವರು ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿಯವರಾಗಿದ್ದಾರೆ. ಇವರು ಮಾನಿಲ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರ ಶ್ರೀಧಾಮ ಮಾನಿಲದ ಸ್ವಾಮೀಜಿಯವರಾಗಿದೆ. ಇವರ ಸಾನ್ನಿಧ್ಯದಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮವಾಗಿದೆ ನಾಳೆ. ಅಷ್ಟು ಮಾತ್ರವಲ್ಲ, ನಮ್ಮ ಪ್ರಬುದ್ಧ ವಾಗ್ಮಿ ಜನಾಬ್ ಮೊಹಮ್ಮದ್ ಕುಂಜಿಯವರು ಪ್ರವಚನವನ್ನು ನೀಡಲಿದ್ದಾರೆ. ಬಹಳ ಅನುಭವಸ್ಥ ವ್ಯಕ್ತಿತ್ವ ಜನಾಬ್ ಮೊಹಮ್ಮದ್ ಕುಂಜಿಯವರು.
ಕರ್ನಾಟಕದ ಅನೇಕ ಕಡೆಗಳಲ್ಲಿ ಹೋಗಿ ಕುರಾನ್ ಪ್ರವಚನವನ್ನು ಮಾಡಿದವರು. ಬಹಳ ಅಭೂತಪೂರ್ವವಾದಂತಹ ಪ್ರತಿಕ್ರಿಯೆ ಲಭ್ಯವಾಗಿತ್ತು ಎಲ್ಲ ಕಡೆಗಳಲ್ಲಿ ಕೂಡ. ಇಲ್ಲಿ ಕೂಡ ಅಂತಹದೇ ಒಂದು ನಿರೀಕ್ಷೆಯಲ್ಲಿ ನಾವು ಇದ್ದೇವೆ. ಹೆಚ್ಚು ಜನರನ್ನು ಸೇರಿಸುವಂತಹ ಪ್ರಯತ್ನದಲ್ಲಿ ಇದ್ದೇವೆ. ಯಾಕೆಂತ ಹೇಳಿದರೆ ಇದರ ಪ್ರಯೋಜನ ಎಲ್ಲರಿಗೂ ಕೂಡ ಸಿಗಬೇಕು ಎಂಬುದು. ಅದೇ ರೀತಿ ಮುಖ್ಯ ಅತಿಥಿಯಾಗಿ ಶ್ರೀ ಆಲ್ವಿನ್ ಡಿಸೋಜಾ ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವರು ರಾಜ್ಯಾಧ್ಯಕ್ಷರು ಅಖಿಲ ಭಾರತ ಕ್ರೈಸ್ತ ಒಕ್ಕೂಟ. ಸೊ ಇದೊಂದು ರೀತಿಯ ಸರ್ವಧರ್ಮ ಸಮ್ಮೇಳನದ ಥರ ಇದೆ ನಾಳೆಯ ಕಾರ್ಯಕ್ರಮ. ಅದೇ ರೀತಿ ಗೌರವ ಉಪಸ್ಥಿತಿಯಾಗಿ ಈ ಊರಿನ ನಾಡಿನ ಗಣ್ಯ ವ್ಯಕ್ತಿಗಳು, ಸಾಮಾಜಿಕ ನೇತಾರರು ಕೂಡ ಭಾಗವಹಿಸ್ತಾ ಇದ್ದಾರೆ. ತಾವು ಕೂಡ ಈ ಒಂದು ಕಾರ್ಯಕ್ರಮದ ಭಾಗವಾಗಿದ್ದೀರಿ. ನಮ್ಮ ಮಾಧ್ಯಮ ಮಿತ್ರರು ಇದನ್ನು ತಾವು ಹೆಚ್ಚು ನಮ್ಮ ಕಾರ್ಯಕ್ರಮದ ಬಗ್ಗೆ ನೀವು ಪ್ರಚಾರವನ್ನು ನೀಡಬೇಕು. ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂತಹ, ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದಿಸುವಂತಹ, ಸಮಾನತೆಯ ಚಿಂತನೆಗಳನ್ನು ವ್ಯಾಪಕಗೊಳಿಸುವಂತಹ ಒಂದು ಉದಾತ್ತಪೂರ್ಣವಾದಂತಹ ಒಂದು ಕಾರ್ಯಕ್ರಮವಾಗಿದೆ. ಬಹಳ ಪ್ರಮುಖವಾದಂತಹ ಒಂದು ಕಾರ್ಯಕ್ರಮವಾಗಿದೆ. ಆದ ಕಾರಣ ನಾನು ತಮ್ಮ ಮಾಧ್ಯಮ ಮಿತ್ರರಲ್ಲಿ ಇದಕ್ಕೆ ಹೆಚ್ಚು ಪ್ರಚಾರವನ್ನು ನೀಡಬೇಕು, ತಾವು ಕೂಡ ನಾಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಬಹಳ ವಿನಯಪೂರ್ವಕವಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿಗೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ತಮಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸರ್ವ ಸ್ತುತಿಯು ಸರ್ವಲೋಕಗಳ ಒಡೆಯನಿಗೆ ಮೀಸಲು. ಅದೇ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಏನಾದರೂ ಕೇಳಲಿಕ್ಕಿದ್ರೆ ಮುಕ್ತವಾಗಿ ಕೇಳ್ಬೋದು. ನಿನ್ನೆ ಅವರನ್ನು ವೈಯಕ್ತಿಕವಾಗಿ ನಾವು ಭೇಟಿ ಮಾಡಿದ್ದೇವೆ. ಅವರು ತಮ್ಮ ವಾಹನದಲ್ಲೇ ನಮ್ಮ ಕಾರ್ಯಕ್ರಮಕ್ಕೆ ಸಮಯಕ್ಕೆ ಸರಿಯಾಗಿ ತಲುಪ್ತೇನೆ ಅಂತೇಳಿ ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ.